ಸಾರಾ ಗೋವಿಂದ್ ಅವರು ಮಾತಾಡಿದ್ದು ಸರಿ ಇಲ್ಲ ಅಂತ ಹೇಳ್ತಾರೆ. ಏನು ನಿಮ್ಮ ರಿಯಾಕ್ಷನ್ ಏನು? ನಾವೆಲ್ಲರೂ ಇವತ್ತು ಸೇರಿರೋರೆಲ್ಲ ರಾಜ್ಕುಮಾರ್ ಅಭಿಮಾನಿಗಳೇ. ಆದರೆ ಯಾರು ನಿಜವಾಗ್ಲೂ ರಾಜ್ಕುಮಾರ್ ಅವರ ಹೆಸರಿಗೆ ಮಸಿ ಬಳಿತಾ ಇದ್ದಾರೆ ಅಂದರೆ ಕೆಲವು ವ್ಯಕ್ತಿಗಳು, ಸಾರಾ ಗೋವಿಂದ್ ಅಂತ ವ್ಯಕ್ತಿ, ಯಾರು ರಾಜ್ಕುಮಾರ್ ಅಭಿಮಾನಿ ಸಂಘ ಅಂತ ಹೆಸರಲ್ಲಿ ಭಾಳ ಅವಾಚ್ಯ ಶಬ್ದಗಳು, ಗೂಂಡಾವರ್ತನೆ ಮತ್ತು ಜೀವ ಬೆದರಿಕೆಗಳು, ಏನೇನು ಅವಹೇಳನಕಾರಿ ಮಾತುಗಳಾಡಿ, ಎಲ್ಲ ಒಂದು ಮಹಿಳಾ ನಿಂದನೆ ಮಾತುಗಳಾಡಿ ಭಾಳ ರಾಜ್ಕುಮಾರ್ ಹೆಸರಿಗೆ ಅವರು ಕೆತ್ತಿಸಿಕೊಡ್ತಾರೆ. ಸೊ ನಮ್ಮ ಒಂದು ಅನೇಕ ಬೆಂಬಲಿಗರು, ಸಮಾಜದ ಕನಸುಗಾರರು ಎಲ್ಲ ಒಂದು ಅನ್ಯಾಯದ ವಿರುದ್ಧ ಆಕ್ರೋಶ, ಭಾಳ ದಶಕಗಳಿಂದ ಈ ವ್ಯವಸ್ಥೆಯ ಅನ್ಯಾಯ ವಿರುದ್ಧ ಹೋರಾಟ ಮಾಡಿರೋರೆಲ್ಲರೂ ಸೇರಿ ಅವರು ಇದಕ್ಕೆ ನಾವು ಕೂಡ ಪ್ರತಿರೋಧ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ನಾವು ನಿಜವಾಗ್ಲೂ ರಾಜ್ಕುಮಾರಿಂದ ಕಲ್ತಿರೋದು ಏನಂದರೆ, ನಿಜವಾಗ್ಲೂ ಸೌಜನ್ಯದಿಂದ ನಮ್ಮ ಮಾತಲ್ಲಿ ಹಿಡಿತದಲ್ಲಿ ಇಟ್ಕೊಂಡು ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡೋದು, ಅದು ನಾವು ಇವತ್ತು ಮಾಡಿದರೆ ನಾವೆಲ್ಲರೂ ಜೊತೆಗೆ ಸೇರಿ ರಾಜ್ಕುಮಾರ್ ಕಂಡ ಒಂದು ಚಿತ್ರರಂಗನ ಕಟ್ಟಡ, ಶತಮಾನದ ಕವಿ ಕುವೆಂಪು ಅವರು, ಎಂ ಡಿ ನಂಜುಂಡಸ್ವಾಮಿ ಅವರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು, ಎಲ್ಲ ಒಂದು ರೀತಿಯ ಹೋರಾಟಗಾರರು, ಶಾಂತವೇರಿ ಗೋಪಾಲ್ ಗೌಡರು ಕಂಡ ಒಂದು ಕರ್ನಾಟಕನ ಕಟ್ಟಣ, ಅದು ನಮ್ಮ ಉದ್ದೇಶ ಅಂತ ಹೇಳ್ತಾರೆ. ಸರ್, ನೀವು ಗಮನಿಸುತ್ತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಕರ್ನಾಟಕದ ಜನತೆ ನಿಮ್ಮನ್ನ ಹುಚ್ಚ, ತಲೆ ಹರಟೆ, ಪ್ರಚಾರ ಪ್ರಿಯ ಅಂತೆಲ್ಲ ಕರೀತಾ ಇದ್ದಾರೆ. ಏನೋ ಒಂದು ಸೈಲೆಂಟ್ ಆದಾಗ ನಾನು ಇದೀನಿ ಅನ್ನೋದನ್ನ ಈ ಮೂಲಕ ತೋರ್ಸೋದಕ್ಕೆ ಹೊರಡ್ತಾರೆ ಚೇತನ್ ಅವರು ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ನಿಮ್ಗೆ ಹುಚ್ಚು ಹಿಡಿದಿದ್ಯಾ ಅಂತ ಕರ್ನಾಟಕದ ಜನತೆ ಕೇಳ್ತಾ ಇರೋ ಪ್ರಶ್ನೆ. ನಮಗೆ ಪ್ರತಿಯೊಬ್ಬರಿಗೂ ಅವ್ರಿಗೆ ಏನು ಸರಿ ಅನಿಸುತ್ತೆ, ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ಒಂದು ಕರ್ನಾಟಕದ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಪ್ರಜಾಪ್ರಭುತ್ವ ಎತ್ತಿಡಿಯದೆ ಒಂದು ಜಾಗೃತಿ ಇರೋ ಒಂದು ಜನತೆ, ಒಂದು ಧ್ವನಿ ಹೇಳೋ ಒಂದು ಜನತೆ, ಅನ್ಯಾಯದ ವಿರುದ್ಧ ನಿಂತ್ಕೊಳ್ಳೋದು, ಗಟ್ಟಿಯಾಗಿ ಒಂದು ಸಮಾಜಕ್ಕೆ ನಿಂತ್ಕೊಳ್ಳೋದೇ ಜನತೆ ಬೇಕು. ಸೊ ಪ್ರತಿಯೊಬ್ಬರು ಅವರು ಒಂದು ವಿಚಾರನ ವ್ಯಕ್ತಪಡಿಸಲಿ, ಅವರ ಅನಿಸಿಕೆ ಹೇಳಲಿ. ನಮ್ಮ ಜೊತೆ ಕೆಲವರು ಈ ರೀತಿ ಹುಚ್ಚ, ಈ ರೀತಿ ಪ್ರಚಾರ ಪ್ರಿಯ ಅಂದೋರ ಜೊತೆ ಬಹುತೇಕರು ಕರ್ನಾಟಕದಲ್ಲಿ ಇಲ್ಲ, ಚೇತನ್ ಹೇಳ್ತಿರೋದು ನಿಜ ಇದೆ, ಚೇತನ್ ಹೇಳ್ತಿರೋದು ಸತ್ಯ ಇದೆ. ಅದನ್ನು ಆ ಧ್ವನಿನ ಕೆಲವು ವ್ಯಕ್ತಿ, ಬೆರಳಿಕೆಯಷ್ಟು ವ್ಯಕ್ತಿಗಳು, ಯಾರು ನಿನ್ನೆ ಬಂದು ಗುಂಡಗಿರಿ ಕೈ ಎತ್ಬಿಟ್ಟು ಒಡೆಯಕ್ಕೆ ಬಂದಿದ್ದಾರೆ, ಒಂದು ಗೂಂಡಾವರ್ತನೆ ಮಾಡೋದು, ಅಂಥ ವ್ಯಕ್ತಿಗಳು ಈ ಒಂದು ನಿಜವಾಗ್ಲೂ ಈ ಏನು ಜನರ ಧ್ವನಿನ ಕ್ರಶ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಾಯಿ ಮುಚ್ಚಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ರಾಜ್ಕುಮಾರ್ ನಡೆ ನುಡಿನ ಅವರು ಎತ್ತಿಡಿತಾ ಇಲ್ಲ. ನಮ್ಮಂಥ ಮತ್ತು ಅನೇಕ ಇವತ್ತು ಸೇರಿರೋ ಹೋರಾಟಗಾರರೇ ನಿಜವಾಗ್ಲೂ ರಾಜ್ಕುಮಾರ್ ಅಭಿಮಾನಿಗಳು. ನಾವು ಅವರು ನುಡಿದಂತೆ ನಡೆದಿರೋದನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಸೊ ನಿಜವಾಗ್ಲೂ ನಮ್ಮ ಕಣ್ಣಲ್ಲಿ ಉತ್ತಮ ಕರ್ನಾಟಕ ಕಟ್ಟಬೇಕು ಅಂದರೆ ನಾವು ರಾಜ್ಕುಮಾರ ಅನುಯಾಯಿಗಳ ಕೆಲಸ ಮಾಡ್ತೀವಿ.